ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಧರಣಿಯನ್ನ ಮಾಡುತ್ತಿದ್ದಾರೆ. ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಸರ್ಕಾರಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ, ಗಡುವನ್ನು ಕೊಟ್ಟಿದ್ದಾರೆ ಹೋರಾಟಗಾರ್ತಿಯರು. ಸಿಎಂ ಅಥವಾ ಸಚಿವೆ ಜಯಮಾಲಾ ಸ್ಥಳಕ್ಕೆ ಬರಲೇಬೇಕು, ಬರದೇ ಹೋದರೆ ಉಗ್ರ ಹೋರಾಟವನ್ನು ಮಾಡ್ತೀವಿ, 12 ಗಂಟೆವರೆಗೂ ಯಾರೂ ಬಂದಿಲ್ಲ ಅಂತ ಹೇಳಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಕುಮಾರಸ್ವಾಮಿ ಬಂದಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿಯವರು ಪ್ರತಿಪಕ್ಷದಲ್ಲಿದ್ದಾಗ ಏನೇ ಪ್ರತಿಭಟನೆ ಆದರೂ ಕೂಡ ಅಲ್ಲಿ ಹೋಗಿ ಕೂತು ಅವರಿಗೆಲ್ಲ ನಿಮ್ಮ ಬರ ಇದ್ದೀನಿ ಅಂತ ಹೇಳಿಬಿಟ್ಟು ಬರ್ತಾ ಇದ್ರು. ಆದರೆ ಈಗ ಮೈ ಕೊರೆಯುವ ಚಳಿಯಲ್ಲಿ ರಾತ್ರಿ ಇಡೀ ಅಲ್ಲೇ ಇದ್ದು ಪ್ರತಿಭಟನೆ ಮಾಡ್ತಿದ್ದಾರೆ ಮಹಿಳೆಯರು, ಅಂಗನವಾಡಿ ಕಾರ್ಯಕರ್ತೆಯರು. ಇನ್ನೂ ಕೂಡ ಪ್ರತಿಭಟನೆ ಮುಂದುವರೆದಿದೆ. ಆದರೆ ಏನು ಎತ್ತ ಅಂತ ಕೇಳೋಕ್ಕೂ ಯಾರೂ ಬಂದಿಲ್ಲ ಅನ್ನುವಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿಯ ವಿರುದ್ಧ ಹಾಗೂ ಸಚಿವೆ ಜಯಮಾಲಾ ವಿರುದ್ಧ. 12 ಗಂಟೆ ಟೈಮ್ ಕೊಡ್ತಾ ಇದ್ದೀವಿ, ಅಷ್ಟರಲ್ಲಿ ಬಂದು ನಮ್ಮ ಸಮಸ್ಯೆಯನ್ನು ಕೇಳಿದರೆ ಸರಿ, ಇಲ್ಲದೆ ಹೋದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಪ್ರತಿಭಟನಾ ನಿರತ ಅಂಗನವಾಡಿ ಕಾರ್ಯಕರ್ತರು ನೀಡಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡುತ್ತಿರುವ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ. ಕಿರಣ್, ಅಂಗನವಾಡಿ ಕಾರ್ಯಕರ್ತೆಯರ ಅಹೋರಾತ್ರಿ ಪ್ರತಿಭಟನೆ ಧರಣಿ ಮುಂದುವರೆದಿದೆ. ಡೆಡ್ ಲೈನ್ ಕೊಟ್ಟಿದ್ದಾರೆ, 12 ಗಂಟೆ ಒಳಗೆ ಬಂದು ನಮ್ಮ ಸಮಸ್ಯೆ ಕೇಳಿದ್ರೆ ಸರಿ, ಇಲ್ದಿದ್ರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ. ಕಿರಣ್, ಹೌದು ಅಮರ್, ಪ್ರತಿ ಬಾರಿ ಕೂಡ ಈ ಅಂಗನವಾಡಿ ಕಾರ್ಯಕರ್ತರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಧರಣಿಗೆ ಮುಂದಾಗುವಂತದ್ದು. ಸರ್ಕಾರದ ಯಾವೊಬ್ಬ ಪ್ರತಿನಿಧಿ ಕೂಡ ಬರ್ತಿರುವಂತದ್ದು ನಾರ್ಮಲ್ ಆಗಿ ಇರುವಂತದ್ದು. ಅಂದ್ರೆ ನಿನ್ನೆ ಕೂಡ ಸಮಾಜ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿರ್ದೇಶಕರಾಗಿರ್ಬೋದು, ಜಂಟಿ ನಿರ್ದೇಶಕರು ಎಲ್ಲರೂ ಕೂಡ ಬಂದು ನಿಮ್ಮ ಬೇಡಿಕೆಗಳನ್ನ ಮುಖ್ಯಮಂತ್ರಿಗೆ ತಲುಪಿಸ್ತೀವಿ, DCM ಅವ್ರ ಹತ್ರ ಮಾತಾಡ್ತೀವಿ ಅನ್ನೋಂಥ ಬೇಡಿಕೆಗಳನ್ನ ಕೂಡ ಅವ್ರಿಗೆ ನೀಡಿದ್ರು. ಆದ್ರೆ ಇವತ್ತು ಯಾವುದೇ ಒಬ್ಬ ಸಚಿವ ಸಂಪುಟದ ಒಂದು ಸಚಿವರಾಗಿರ್ಬೋದು, ಖುದ್ದು ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತ ಜಯಮಾಲಾ ಅವರು ಬರಬೇಕು ಹಾಗೂ CM ಅವರು ಬಂದು ಸ್ವೀಕರಿಸಬೇಕು ಅಂತ ಬಿಗಿಪಟ್ಟಿನಿಂದ ನಿನ್ನೆಯಿಂದಲೂ ಅಂದ್ರೆ ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ಇವರು ಒಂದು ಕೊರೆಯುವ ಚಳಿ ಆಗಿರ್ಬೋದು, ಮತ್ತೆ ಈ ಒಂದು ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿಗೆ ಧರಣಿ ಕೂಡ ಮುಂದಾಗಿರುವಂತದ್ದು. ಆದ್ರೂ ಕೂಡ ಯಾವೊಬ್ಬ ಸಚಿವರು ಕೂಡ ಬಂದು ಇವರ ಬೇಡಿಕೆಯನ್ನು ಈಡೇರಿಸುವಂತದ್ದು ಆಗಿರ್ಬೋದು, ಇವ್ರಿಗೆ ಏನ್ ಸಮಸ್ಯೆ ಆಗಿದೆ, ಯಾವೆಲ್ಲ ತೊಂದರೆಗಳಿದೆ ಅನ್ನೋಂಥದ್ದನ್ನು ಕೂಡ ಮುಂದಾಗ್ಲಿಲ್ಲ. ಆದ್ರೆ ಹಿನ್ನೆಲೆ ಅಂದ್ರೆ ಇವತ್ತು 12 ಗಂಟೆವರೆಗೂ ಕೂಡ ನಾವು ಗಡುವನ್ನು ನೀಡ್ತೀವಿ. 12 ಗಂಟೆವರೆಗೂ ಯಾರು ಆಗಮಿಸದೇ ಇದ್ರೆ 12 ಗಂಟೆ ನಂತರದಲ್ಲಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೇವೆ, ಬೀದಿಗಿಳಿತೇವೆ, ಉಗ್ರವಾದಂತ ಹೋರಾಟವನ್ನು ಮಾಡ್ತೀವಿ. ಎಸ್, ಥ್ಯಾಂಕ್ ಯು ಕಿರಣ್.